ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ಹೊಸ ತರ ಸ್ಕ್ಯಾಮ್ ಮಾಡ್ತಿದ್ದಾರೆ. ಅದು ಯಾವ ತರ ಇರಬಹುದು? ಈ ವಿಚಾರ ಕೇಳಿದ್ರೆ ಅಚ್ಚರಿ ಪಡೋದಂತೂ ಗ್ಯಾರಂಟಿ. ಯಾಕೆ ಹೆಂಗೆ ಅನ್ನೋದನ್ನ ಈ ವಿಚಾರ ನೀವು ಕೇಳಲೇಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಒಬ್ಬ ಹುಡುಗನಿಗೆ ಯಾವ್ದೋ ಒಂದು ಅನಾಮಿಕ ಹುಡುಗಿಯಿಂದ ಒಂದು ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಇಂದ. ಹಾಯ್ ಅಂತ ಒಂದು ಮೆಸೇಜ್ ಹಾಕಿರ್ತಾರೆ. ಅವ್ರು ಯಾರಪ್ಪ ಇದು ಅಂತ ಅನ್ಬಿಟ್ಟು ಡಿಪಿ ಎಲ್ಲ ಚೆಕ್ ಮಾಡ್ತಾನೆ. ಆ ಡಿಪಿ ಇಲ್ಲಿ ನೋಡಕ್ಕೆ ಸುಂದರವಾಗಿರೋ ಹುಡುಗಿದು ಡಿಪಿ ಇರುತ್ತೆ. ಹೂ ಇಸ್ ದಿಸ್ ಅಂದ್ರೆ, ಹಾಯ್ ಐ ಕುಡ್ ಗೆಟ್ ಯುವರ್ ನಂಬರ್ ಫ್ರಮ್ ಸೋ ಅಂಡ್ ಸೋ ಅಂದ್ಬಿಟ್ಟು ಏನೋ ಅಲ್ಲಿ ಇಲ್ಲಿ ಡವ್ ಮಾಡ್ತಾಳೆ. ಇವನ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ ಇವಳು ಡವೇ ಮಾಡ್ತಾಳೆ. ಇರ್ಲಿ ಪರವಾಗಿಲ್ಲ, ಯಾವ್ದೋ ಒಂದು ಹುಡುಗಿ ಸಿಕ್ಕಿದ್ಲು, ಟಿಕಾಯಿಸ್ಕೊಳ್ಳೋಣ, ಹೆಂಗೋ ಮಜಾ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಅವಾಗ ಅವಳೇನ್ ಮಾಡ್ತಾಳೆ, ಕಿಲಾಡಿ ಫಸ್ಟ್ ವಾಟ್ಸ್ಆಪ್ ಅಲ್ಲಿ ಆಡಿಯೋ ಕಾಲ್ ಮಾಡ್ತಾಳೆ. ಆಡಿಯೋ ಕಾಲ್ ಮಾಡ್ಬಿಟ್ಟು ಅಲ್ಲಿ ಮಾತಾಡ್ತಾಳೆ. ಹೊರಾಯನ್ ಮನೆ ನೋಡ್ದೆ ನೀನ ಆಕ್ಚುಲಿ ಅಲ್ಲಿ ನಿಮ್ ಫ್ರೆಂಡ್ ಜೊತೆ ಬರ್ತಿದೆ ಹಾಗೆ ಹೀಗೆ ಅಂತ ಅನ್ಕೊಂಡು ಆಡಿಯೋ ಕಾಲ್ ಅಲ್ಲಿ ಫಸ್ಟ್ ಮಾತಾಡ್ತಾರೆ. ಹುಡುಗಿ ಅಂತ ಕನ್ಫರ್ಮ್ ಆಯ್ತು. ಹುಡುಗಿ ಆಗಿದ್ದಾಳೆ, ಡಿಪಿ ಯಾವ್ದೋ ಫಿಲ್ಮ್ ಆಕ್ಟರ್ಸ್ ಯಾವ್ದೋ ಒಂದು ಸಖತ್ತಾಗಿರೋ ಮಾಡಲ್ ಹಾಕ್ಬಿಟ್ಟು ಏನ್ ಮಾಡ್ಸ್ಬಿಡ್ತಾರೆ, ಹೇಳಕ್ ಆಗಲ್ಲ. ಅದಕ್ಕಾಗಿ ಒಂದಿನ ಏನ್ ಮಾಡ್ತಾರೆ, ಓಕೆ ಫೈನ್, ಯಾವತ್ತಾದ್ರೂ ಒಂದಿನ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಸಣ್ಣ ಪುಟ್ಟ ಚಾಟಿಂಗ್, ಹಾಯ್ ಹೌ ಆರ್ ಯು, ಸಣ್ಣ ಪುಟ್ಟ ನೋಡಿ ಈ ಚಾನಲ್ ಅಲ್ಲಿ ಈ ತರ ಒಂದು ಇನ್ಫಾರ್ಮೇಶನ್ ಬಂದಿದೆ, ಯೂಟ್ಯೂಬ್ ಚಾನಲ್, ವೆಬ್ಸೈಟ್ ಲಿಂಕ್ ಇದೆಲ್ಲ ಕಳಿಸ್ತಾ ಇರ್ತಾಳೆ. ಇದೆಲ್ಲ ಕಳ್ಸಾದ್ಮೇಲೆ ಒಂದಿನ ಏನ್ ಮಾಡ್ತಾರೆ, ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲ್ ಬಂದಾಗ ಹುಡುಗನ್ಗೆ ಕನ್ಫರ್ಮ್ ಆಗುತ್ತೆ, ಇವ್ ಪಕ್ಕಾ ಹುಡುಗಿನೇ ಇದು ಅಂತ. ಸಿಕ್ಕಿದ್ದು ಸೀರುಂಡೆ, ನೋಡಕ್ ಫಿಗರ್ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡು ನಾವೇನಾದ್ರೂ ನಮ್ಮ ಚಾಟ್ ಗಳನ್ನ ಮುಂದುವರ್ಸಿದ್ರೆ, ಕಮ್ಯುನಿಕೇಶನ್ಸ್ ನ ಮುಂದುವರ್ಸಿದಾಗ ಅವಾಗ ಏನಾಗುತ್ತೆ, ಅವಳಿಗೆ ಅದು ಎನ್ ಕ್ಯಾಶ್ ಆಗಿರುತ್ತೆ. ಅದು ಹೆಂಗಾಗುತ್ತೆ ಅಂತಂದ್ರೆ, ಈ ಮೀನ್ ಟೈಮ್ ಅಲ್ಲಿ ಅವಳು ಯಾವ ತರ ಒಂದು ನ್ಯೂಸ್ ಲಿಂಕ್ಸ್ ಎಲ್ಲ ಕಳಿಸ್ತಾ ಇರ್ತಲ್ವಾ, ಅಂದ್ರೆ ಪೆನ್ ಡ್ರೈವ್ ಕೇಸೋ ಅಥವಾ ಸಿಡಿ ಕೇಸೋ ಏನೋ ಒಂದು ಈ ತರದ್ದು ನೋಡಿ ಹೆಂಗಿದೆ ಅಲ್ಲ, ಒಂಥರ ಅಸಹ್ಯ ಆಗತ್ತಲ್ವಾ. ಸೊ ಅವನ್ನ ಒಂಥರ ಮನಸ್ಸಿಗೆ ಖುಷಿ ಪಡಿಸಿ ತೃಪ್ತಿ ಪಡಿಸ್ತಾರೆ. ಒನ್ ಫೈನ್ ಡೇ ಆ ಹುಡುಗಿ ಏನ್ ಮಾಡ್ತಾಳೆ, ಒಂದು ಲಿಂಕ್ ಕಳಿಸ್ತಾರೆ. ನನ್ಗೇನೋ ಈ ಲಿಂಕ್ ಏನೋ ಗೊತ್ತಾಗ್ತಾ ಇಲ್ಲ, ಇದು ಏನ್ ಲಿಂಕ್ ಇರ್ಬೋದು ಅಂತ ಒಂಚೂರು ಚೆಕ್ ಮಾಡ್ಬಿಟ್ಟು ಹೇಳ್ತೀಯಾ ಅಂತ ಅನ್ಬಿಟ್ಟು ಒಂದ್ ಲಿಂಕ್ ಕಳಿಸ್ತಾಳೆ. ಆ ಲಿಂಕ್ ನ ಏನ್ ಮಾಡ್ತಾನ ಆ ಹುಡುಗ, ಏನಾದ್ರು ಕ್ಲಿಕ್ ಮಾಡ್ದ ಅಂತಂದ್ರೆ ಇವನ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿರ್ತಕ್ಕಂತ ಅಮೌಂಟ್ ಎಲ್ಲ 0 ಆಗಿರುತ್ತೆ. ಆಮೇಲೆ ಇವ್ನು ಶಾಕ್, ಇದೇನಿದು ಇಷ್ಟೊಂದು ಡೆಬಿಟ್ ಆಗ್ಬಿಟ್ಟೈತಲ್ಲ, ಏನ್ ಮೆಸೇಜ್ ಬರ್ತೈತಲ್ಲ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾನೆ, ಬ್ಯಾಂಕ್ ಅಲ್ಲಿ 0 ಇರುತ್ತೆ. ಅದಾದ್ಮೇಲೆ ಈ ಹುಡುಗಿ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾನೆ, ರಿಪ್ಲೈನೇ ಬರಲ್ಲ. ಅವ್ನು ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಇಷ್ಟಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅದು ಹುಡುಗಿ ತರದ ವಾಯ್ಸ್ ಚೇಂಜ್ ಮಾಡ್ತಾರೆ ಗೊತ್ತಾ, ವಾಯ್ಸ್ ಚೇಂಜರ್ ನ ಇಟ್ಟು, ಫಾರ್ ಎಕ್ಸಾಂಪಲ್ ನಾವು ವಿಡಿಯೋ ಮಾಡ್ತಾ ಇದೀವಲ್ಲ, ಇದನ್ನೇ ಹುಡುಗಿ ತರದ್ದು ಮಾಡ್ಬೋದು. ಈ ತರದನ್ನೆಲ್ಲ ಮಾಡಿ ಅದು ಹುಡುಗಿ ತರದಲ್ಲೇ ಆ ವಿಡಿಯೋ ಕಾಲ್ ಬರೋ ತರದಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಅದು ಆಕ್ಚುಲಿ ಮಾಡ್ತಿರೋದೇ ಒಬ್ಬ ಹುಡುಗ ಆಗಿರ್ತಾನೆ. ಇನ್ನೊಂದು ಹುಡುಗನ ಯಾವ ತರ ಏನ್ ಮಾಡಿಸ್ಬೇಕು, ಅವನ ಬ್ಯಾಂಕ್ ಖಾತೆಯಲ್ಲೆಲ್ಲ ದುಡ್ಡು ಎತ್ಕೊಂಡು ಮುಂಡಾಯಿಸ್ಬೇಕು ಅಂತ ಆಲೋಚನೆ ಇರೋರು ಈ ತರ ಸ್ಕೀಮ್ ಮಾಡ್ತಾರೆ. ಈ ತರದೆಲ್ಲ ಹೊಸ ಟೆಕ್ನಾಲಜಿ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಈ ಪ್ರೀವಿಯಸ್ ಆಗಿ ಒಂದು ಮೆಸೇಜ್ ಬರ್ತಿತ್ತು ವಾಟ್ಸ್ಆಪ್ ಅಲ್ಲಿ, ಹಾಯ್ ಐ ಕ್ಯಾನ್ ಹೆಲ್ಪ್ ಯು ಅನ್ಬಿಟ್ಟು ಸೋ ಅಂಡ್ ಸೋ ಎಲ್ಲ ಮೆಸೇಜ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ DM ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಟೆಕ್ಸ್ಟ್ ಮೆಸೇಜಸ್ ಬರ್ತಾ ಇರುತ್ತಲ್ಲ, ಲಿಂಕ್ ಕ್ಲಿಕ್ ಮಾಡ್ಬಿಡಿ ಅಂತೆಲ್ಲ ಹೇಳ್ತಾರಲ್ಲ, ಇದು ಹಳೆ ತರ ಆಗೋಯ್ತು. ಈಗ ಬರ್ತಿರೋದೆಲ್ಲ ಹೊಸ ತರ ಅಡ್ವಾನ್ಸ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ, ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಅಂತ ತರದ್ದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂತಿದ್ದಾರೆ. ಸೊ ಈ ವಿಚಾರ ಪ್ರತಿಯೊಬ್ರು ಎಚ್ಚೆತ್ತುಕೊಳ್ಳಬೇಕಾಗಿರುತ್ತೆ. ಸಮ್ಟೈಮ್ಸ್ ನಮ್ಗೆ ಗೊತ್ತಿಲ್ಲದೆ ಯಾವ್ದೋ ಫಿಗರ್ ಕಾಲ್ ಮಾಡಲೋಗ್ರು, ಯಾವ್ದೋ ಫಿಗರ್ ಮೆಸೇಜ್ ಮಾಡಲೋಗ್ರು, ಅವ್ಳು ಕಳ್ಸಿದ್ ಲಿಂಕ್ ಗಳೆಲ್ಲ ಪಡ್ಗ ಅಂತ ಏನಾರು ಲಿಂಕ್ ನ ಓಪನ್ ಮಾಡಿದ್ದೆ ಆಗ್ಲಿ ಆಯ್ತು ಅಂದ್ರೆ ನಮ್ಮ ಖಾತೆಯಲ್ಲಿ ಇರ್ತಕ್ಕಂತ ಅಮೌಂಟ್ 0 ಆಗಿರುತ್ತೆ. ಸೊ ಇದಾಗಬಾರ್ದು ಅಂದ್ರೆ ಈ ವಿಚಾರದ ಬಗ್ಗೆ ಮುನ್ನೆಚ್ಚರಿಕೆ ಇರ್ಬೇಕು ಅಷ್ಟೇ. ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದ್ರೆ ಮುನ್ನೆಚ್ಚರಿಕೆ. ಹಲವಾರು ವಿಚಾರಗಳು ರೂಮರ್ ಆಗ್ತಿದೆ, ಮುಂದೊಂದ್ ದಿನ ಈ ತರ ಆಗುತ್ತೆ ಅನ್ನೋದು ಒಂದು ಸಂದೇಶ ಇದೆ. ಆದ್ರೆ ಯಾವ್ದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕಾಗತ್ತೆ ಅಷ್ಟೇ.